ರಾಜಕೀಯದ ಆಳ ಎಷ್ಟಿದೆ ಅಂತ ನಿನಗೆ ಗೊತ್ತಾ? ರಾಜಕೀಯದ ಆಳ ಸಮುದ್ರದಷ್ಟೇ ಆಳ ಅಂತಾರೆ. ಆ ಆಳ ನೋಡಿದಾಗಲೇ ಅಲ್ವಾ ಯಾರು ಗೆಲ್ತಾರೆ ಅಂತ ಗೊತ್ತಾಗೋದು. ಹೇಳ್ದು ಆಳದೇ ಬಿಡೋಣ. ನಮಸ್ತೆ ನಮಸ್ತೆ ಗರ್ಲ್ಸ್. ಮಾತಾಡಿದ ಹೆಸರೆಂತ ನಿಮ್ದು? ಹೆಸರೆಂತ? ಧನ್ಯ. ಧನ್ಯ ಅಷ್ಟೇ ನೋಡಿ, ಒಬ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಮುಗೀತು ಎಲ್ಲ ಮಾತಾಡೋದು. ಓಟ್ ಹಾಕಿದ್ರಾ? ಓಟ್ ಹಾಕಿದ್ದೆ. ಯಾರು ಗೆಲ್ಬೋದು? ಅದು ಯಾರು ಗೆಲ್ಬೋದಂತ ಅದು ಹೇಳಿಕ್ಕೆ ಆಗೋದಿಲ್ಲ. ಹೇಳಲಿಕ್ಕೆ ಆಗೋದಿಲ್ಲ. ಓ ನೋಡಿ, ಎಲ್ಲ ಎಸ್ಕೇಪ್ ಆಗ್ತದೆ, ಬಸ್ ಒಂದ ಬಿಟ್ಟು ತಗೋತಿಲ್ಲ. ಆಯ್ತು, ಯಾರು ಗೆಲ್ಲಬೇಕು? ಮೋದಿ. ತುಟಿ ಇದೆಯಲ್ಲ, ಇದು ಮೇಲೆದು ಕೆಳಗಿದು ಸೇರಿದ್ರೆ ಅದು ಬಿ ಆಗ್ತದೆ. ಬಿ ಆಗ್ತದೆ, ಸೇರ್ಲಿಲ್ಲ ಅಂದ್ರೆ ಕಾ ಆಗ್ತದೆ. ಬಿಜೆಪಿ ಕಾಂಗ್ರೆಸ್? ಬಿಜೆಪಿ. ಬಿಜೆಪಿ. ಅದೇ ತುಟಿ ಸೇರಿದಾಗಲೇ ಅನ್ಕೊಂಡೆ ಅದು ಬಿಜೆಪಿ ಅಂತ. ಯಾಕೆ ಅವರೇ ವಿನ್ ಆಗ್ಬೇಕು? ಯಾಕೆ ಅವರೇ ವಿನ್ ಆಗ್ಬೇಕು? ಅವರೇ ವಿನ್ ಆಗ್ಬೇಕು. ಮತ್ತೆಂತ ಫ್ರೀ ಮಾತ್ರ ತಗೊಳ್ಬೇಕು? ಕಾಂಗ್ರೆಸ್ ಕೊಟ್ಟದ್ದು ಫ್ರೀ ಬೇಕಾ? ಬೇಡ ಬೇಡ, ಫ್ರೀ ಅಂತೂ ಬೇಡವೇ ಬೇಡ, ನಮಗೆ ಬೇಡ. ಮತ್ತೆ ನಿಮ್ಮದು ಆಗಲೇ ಒಂದ್ಸಲ ಹೇಳಿದೆ, ಮತ್ತೆ ಯಾಕೆ ಬೇಡ? ನಮಗೆ ನೋಡ್ತಿರಲ್ಲ ಸರ್, ಬಸ್ಸೇ ಇಲ್ಲ. ಇದೆಲ್ಲ ಪ್ರೈವೇಟ್ ಬಸ್ಸು, ಗೌರ್ಮೆಂಟ್ ಬಸ್ಸಿಗೆ ತುಂಬ ರಶ್ ಇಲ್ಲ. ನಮ್ಮ ಗೌರ್ಮೆಂಟಲ್ಲಿ ಹೋಗುವವರು ನಾವೆಲ್ಲ ಹಾಗೆ. ಮುಂಚೆಲ್ಲ ಬಸ್ ಮಾಡ್ತಿದ್ದು, ಈಗ ಫ್ರೀ ಆಗಿ ನಮಗೆ ಬಸ್ಸೇ ಇಲ್ಲ. ಈಗ ಬಸ್ಸೇ ಇಲ್ಲ. ಹಾಂ. ಈಗ ಪ್ರಧಾನಮಂತ್ರಿ ಮೋದಿ ಆಗ್ಬೇಕು. ಅವರು ಬಿಟ್ಟರೆ ಬೇರೆ ಎಲ್ಲ ಯಾರಾಗ್ಬೋದು ಅಂತ ಅನಿಸ್ತದೆ? ಬೇರೆ ಬೇಡ, ಅವರೇ ಬೆಸ್ಟ್ ಅಂತ ಆಗ್ತದೆ. ಅವರೇ ಬೇಕಾ? ಅವರೇ ಬೆಸ್ಟ್. ನೀವು ಬನ್ನಿ, ನಿಮ್ದು ಹೆಸರಂತ? ಚೈತ್ರ. ಚೈತ್ರ ಅವರೇ, ಯಾರು ಗೆಲ್ಬೇಕು? ಬಿಜೆಪಿ ಗೆಲ್ಬೇಕು. ಯಾಕೆ? ಬಿಜೆಪಿ ಗೆಲ್ತಾರೆ. ಗೆಲ್ತಾರೆ? ಮಂಗಳೂರಲ್ಲಿ ಅವರೇ ಯಾಕೆ ಗೆಲ್ಬೇಕು ಅವರೇ? ಯಾಕಂದ್ರೆ ಅವರೆಲ್ಲ ನಮಗೆ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದಾರಲ್ಲ, ಅಂದ್ರೆ ಗುಡ್ ಲೀಡರ್ಶಿಪ್ ಉಂಟು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ನವರೆಲ್ಲ ಫ್ರೀ ಕೊಟ್ಟದ್ದು ಅದು ಬೇಡ, ಅವರು ಕೊಟ್ಟಿದ್ದಾರೆ, ಇಲ್ಲಿ ಅನುಭವಿಸೋರು ನಾವು. ಅನುಭವಿಸೋದಂದ್ರೆ ಹೇಗೆ? ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರಿ? ಬೆಳಗ್ಗೆ ಬಸ್ ಇಲ್ಲ, ಸಂಜೆ ಬಸ್ ಇಲ್ಲ, ನೇತಾಡ್ಕೊಂಡೇ ಬರಬೇಕು, ಡೋರಲ್ಲೇ ಬರಬೇಕು. ಹೆಣ್ಣು ಮಗು ಆಗಿ ನೇತಾಡ್ಕೊಂಡು ಬರೋದಾ? ಮತ್ತೆ ನೀವು ನೋಡ್ಲಿಲ್ಲ, ನಾವು ನೇತಾಡ್ಕೊಂಡು ಬರೋದು ನೋಡಿದ್ರೆ. ಮಂಗಳೂರಿನವರು ಇಷ್ಟೊಂದು ಸ್ಟ್ರಾಂಗ್ ಇದ್ದೀರಾ? ಮತ್ತೆ ಯಾಕೆಲ್ಲ ನಾಚಿ ಓಡೋದು? ಅದು ನಮ್ಗೆ ಗೊತ್ತಿಲ್ಲ, ಅದರ ಹತ್ರ ಕೇಳಿ. ನಾವು ನಿಂತಿದ್ದೇವೆ. ನೀವು ನಿಂತಿದ್ದೀರಿ? ಎಂತ ಗೊತ್ತಾ, ಇಡೀ ಕರ್ನಾಟಕ ಸುತ್ತಿ ಬಂದದ್ದು ಯಾರು ಕೂಡ ಇಷ್ಟೊಂದು ನಮಗೆ ಕಷ್ಟ ಆಗೋದಿಲ್ಲ. ಈ ಮಂಗಳೂರಿಗೆ ಬಂದ್ರೆ ಉಂಟಲ್ಲ, ಗಂಡಸರ ನಾಚಿ ಹೋಗ್ತಾರೆ. ಯಾಕೆ ಹಾಗೆ ಮಂಗಳೂರಿನವರು? ಅದವ್ರ ಹತ್ರ ಕೇಳ್ಬೇಕು, ಗಂಡಸರ ಹತ್ರ ನಮ್ಗೆ ಗೊತ್ತಿಲ್ಲ. ಹೆಂಗಸರು ಕೂಡ, ಹುಡುಗಿರು ಕೂಡ ಅಲ್ಲ, ನಾವು ನಾಚಿಕೆ ಅವಳಿಯವರಿಗೆ ಸ್ವಲ್ಪ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರೆಂತ? ಬನ್ನಿ, ನೀವೆಲ್ಲ ಗುಂಪಲ್ಲಿ ಗೋವಿಂದ. ನಿಮ್ಮ ಹೆಸರೆಂತ? ಶ್ರಾವ್ಯ. ನೋಡಿ ಎಷ್ಟು ಲಕ್ಷಣ ಆಗಿದ್ದಾರೆ ಶ್ರಾವ್ಯ ಅಲ್ಲ. ಈ ಇಡೀ ದೇಶದ ಲಕ್ಷಣವಾಗಿರ್ಬೇಕಂದ್ರೆ ಯಾರು ಬಂದ್ರೆ ಉತ್ತಮ ಅನಿಸ್ತದೆ? ಬಿಜೆಪಿ. ಹೌದಾ? ಯಾಕೆ? ಅವರು ಡೆವಲಪ್ ಎಲ್ಲ ಮಾಡ್ತಿದಾರಲ್ಲ. ಮಿಕ್ಕಿದವರೆಂತ? ಮಿಕ್ಕಿದವರು ಡೆವಲಪ್ ಎಲ್ಲ ಗೊತ್ತಾಗ್ತಾ ಇದೆ ಅಲ್ಲ. ಏನು ಗೊತ್ತಾಗ್ತದೆ? ನಿಂತಿದಾರಲ್ಲ, ಬಸ್ಸೇ ಇಲ್ಲ, ಒಂದೇ ಬಸ್ ಇರುತ್ತೆ. ಮತ್ತೆ ಅದು ಫ್ರೀ ಬಸ್ ಎಫೆಕ್ಟ್ ಮಾರ್ರೆ. ಎಲ್ಲ ಫಲಾನುಭವಿಗಳು ಎಲ್ಲ ಖುಷಿಯಿಂದ ನಿಂತದ್ದು. ನಮಗೆ ಖುಷಿ ಆಗ್ತಿಲ್ಲ, ಇಲ್ಲಿ ಖುಷಿ ಆಗ್ತಿಲ್ಲ, ಶೆಕೆಯಲ್ಲಿ ಬೇಯೋದು. ಓಕೆ, ಮತ್ತೆ ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿ. ಹೌದು. ಮೋದಿ ಅವ್ರದ್ದು ಅಧಿಕಾರ ಮುಗೀತಂತ ಅನಿಸ್ಕೊಳ್ಳಿ, ಮತ್ತೆ ಯಾರು ಆಗ್ಬೋದು ಅಂತ ಅನಿಸ್ತದೆ ಆ ಪಕ್ಷದಲ್ಲಿ? ಯೋಗಿ ಆದಿತ್ಯನಾಥ್. ಎಲ್ಲರೂ ಅವ್ರ ಹೆಸರು ಹೇಳೋದು. ಬುಲ್ಡೇಸರ್ ಬಾಬಾ. ಹುಟ್ಟು ಬುಲ್ಡೋಸರ್ ಅನಿಸೋದೆ. ಅಪ್ಪ. ಓಕೆ, ಥ್ಯಾಂಕ್ ಯು. ಈಗ ಎಲ್ಲಿ ಹೋಗೋದು ಟೆನ್ಷನ್, ಈಗ ಎಲ್ಲ ಓಡಿ ಹೋಗ್ತಾರೆ ನೋಡಿ. ನಾನು ಸುಮ್ಮನೆ ಒಂದದ್ದು. ಎಂದ ಹೆಸರೆಂತ? ನಿಲ್ಲಿರ ರೂಢಿಯವರೆಲ್ಲ ಎಷ್ಟು ಚಂದ ಮಾತಾಡಿದ್ರು. ಮಾತಾಡ್ಲಿಕ್ಕೆ ಹೆದರ್ತಾರೆ ಎಲ್ಲ. ಇಲ್ಲಿ ಬನ್ನಿ ಬೇಗ. ಹೆಸರೆಂತ? ನಿಮ್ದು ಹೆಸರೆಂತ? ಪ್ರಜ್ವಲ್. ನೋಡಿ ಯಾವ ರೀತಿ ಆಗ್ತದೆ ಇಲ್ಲೆಲ್ಲ. ಹೆಣ್ಮಕ್ಳು ಅಂತ ನಾಚೋದಲ್ಲ, ಅವರನ್ನು ಹುಡುಕಿಕೊಂಡು ಬಂದು ಪ್ರಜ್ವಲ್ ಸಿಕ್ಕಿದಿಲ್ಲ ನಮಗೆ. ಹೇಳಿ, ಯಾರು ಗೆಲ್ಬೋದು ಈ ಸತಿ? ಮೋದಿ ಅವರೇ. ಪಕ್ಕ. ಯಾಕೆ ಅವರೇ ಗೆಲ್ಬೇಕು?
ಯಾಕೆ ನೋಡಿ ನೀವೇ ನೋಡ್ತಾ ಇದ್ದೀರಿ, ಬಸ್ ಸರಿ ಕಟ್ಟು ಬಸ್ ಇಲ್ಲ. ಈ ಸತಿ ಅವರೇ ಗೆಲ್ಲಬೇಕು. ಹಾಂ, ಮತ್ತೆ ಕಾಂಗ್ರೆಸ್ ಎಲ್ಲ ಫ್ರೀ ಫ್ರೀ ಏನು ಫ್ರೀ ಬಸ್ ಬಸ್ ಇಲ್ಲ. ಅರ್ಧ ಸುಮಾರು 3/4 ಗಂಟೆ ಆಯ್ತು ಕಾತು. ಎಷ್ಟು ಯಾರಿಗೆ ಕೇಳುದು? ಕೇಳಿದ್ರೆ ಬಬ್ಬೆ ಹೊಡಿತಾರೆ. ಹಾಗೆ ಹಾ, ಎಲ್ಲ ಬೊಬ್ಬೆ ಹೊಡಿತಾರೆ. ಎಲ್ಲ ಬಬ್ಬೆ ಹೊಡಿತಾರೆ. ಮೋದಿ ಬಿಟ್ರೆ ಇಂಥವ್ರು ಪ್ರಧಾನಮಂತ್ರಿ ಆಗ್ಬೋದು ಅಂತ ಯಾರು ಅನಿಸ್ತದೆ? ಇಲ್ಲ, ಮೋದಿ. ಅಲ್ಲ, ಅವರ ಅಧಿಕಾರದ ನಂತರ ಮೋದಿ. ಅವರ ಅಧಿಕಾರ ಇಲ್ಲ ಅಂದ್ಮೇಲೆ ಮತ್ತೆ ಯಾರಾಗೋದು? ಮತ್ತೆ ಹೆಂಗೆ ಮೋದಿ ಆಗೋದು? ಅಮಿತ್ ಶಾ, ಯೋಗಿ ಆದಿತ್ಯನಾಥ್? ಅಮಿತ್ ಶಾ. ಹೌದಾ? ಹಾಂ. ಓಕೆ, ಥ್ಯಾಂಕ್ ಯು. ಈಗ ನಾನು ನಿಮ್ಮ ಹತ್ರ ಬಂದು ಕೇಳ್ತಿರ್ಲಿಲ್ಲ, ಹೀಗೆ ಮೆಲ್ಲ ಈ ಕಡೆ ಸೈಡಿಂದ ಫೋಟೋ ಹೊಡೆದದ್ದು ನಿಮ್ಮ ಮಗಳು ನನ್ನದು, ಅದಕ್ಕಾದ್ರೂ ನಾನು ಕೇಳ್ತೇನೆ. ಹಾಂ, ಹೆಸರೆಂತ? ಮನೀಷಾ. ನಿಮ್ಮ ಹೆಸರು? ಉಷಾ. ಕಾಮಿಡಿ ಮಾಡಿದ್ದು ಮತ್ತೆ ಯಾಕೆ ಫೋಟೋ ಹೊಡೆದದ್ದು ಅಂತೆಲ್ಲ ನೀವು ಕೇಳುವಾಗಿಲ್ಲ. ಹಾಂ, ಅಭಿಮಾನ, ಅದೆಲ್ಲ ಅಭಿಮಾನ. ಹಾಂ, ನೀವು ಓಟ್ ಹಾಕಿದ್ರಾ? ಹಾಕಿದ್ದೀನಿ. ಯಾರು ಗೆಲ್ಲೋದು? ಮೋದಿ. ನಿಮಗೆ ಮೋದಿ. ಏಜ್ ಎಷ್ಟಾ? 19, 20 ಅಬ್ಬಾ, ಸದ್ಯ ಒಮ್ಮೊಮ್ಮೆ ಚಿಕ್ಕ ಮಕ್ಳು ಇರ್ತಾರೆ, ಕೇಳೋದು ತಪ್ಪಾಗ್ತದೆ. ಹಾಂ, ನೀವು ಓಟ್ ಹಾಕಿದ್ರಾ? ಹಾಕಿದೆ. ಹಾಂ, ನಿಮಗೆ ಯಾರು ಗೆಲ್ಲಬೇಕು? ಮೋದಿ. ಯಾಕೆ? ಬೆಸ್ಟ್ ಗವರ್ಮೆಂಟ್. ಮೆಟ್ರೋ ಅದು ಇದೆಲ್ಲ ಮಾಡಿದಾರಲ್ಲ, ರೋಡ್ ಇದೆಲ್ಲ ಅವರೆಲ್ಲ ಮಾಡಿದ್ದು. ಬಾಕಿಯವರು ಬಂದು ಏನು ಮಾಡಿದ್ದಾರೆ? ಫ್ರೀ ಅಂತ ಕೊಟ್ಟಿದ್ದಾರೆ. ಫ್ರೀ ಬಸ್ ಕೊಟ್ಟು ಏನು ಪ್ರಯೋಜನ? ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡಲಿಲ್ಲ, 13% ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಯಾಕೆ ಬೇಕು ಅದೆಲ್ಲ? ಎಲ್ಲ ಜಾಸ್ತಿ ಆಗಿದೆ. ಟ್ಯಾಕ್ಸ್ ಜಾಸ್ತಿ, ದೇವಸ್ಥಾನದ ಎಲ್ಲ ಡಬ್ಬೆದೆಲ್ಲ ಹೋಗ್ತಾ ಉಂಟಾನ ಗೌರ್ಮೆಂಟಿಗೆ. ಅದಕ್ಕೆ ಬಿಟ್ಟು ಬಾಕಿದೆಲ್ಲ ಮಾಡಲಿ, ಪ್ರಾಯದವರಿಗೆ ಕೊಡಲಿ. ಕೆಲವರು ಹೇಳ್ತಾರೆ ಫ್ರೀ ಕೊಟ್ಟದು ಅನುಕೂಲ ಆಗ್ತಾ ಉಂಟು ಅಂತ. ಅನುಕೂಲ ಆಗ್ತದೆ ಅಂತ ಯಾವ್ದಕ್ಕೋಸ್ಕರ ಆಗ್ತಾ ಉಂಟು? ಇಲ್ಲಲ್ಲ. ಹಾಗೆ ನೀವು ಬಸ್ ನೋಡೋದಾ? ಎಷ್ಟೊಂದಿಂದ ಕಾಯ್ತಿದ್ದೀರಿ? ಆವಾಗ ಈಗ 15 ಮಿನಿಟ್ಸ್ ಸಾಗಲಿಲ್ಲ. ಬಸ್ ಎಲ್ಲ ಟೈಮ್ಗೆ ಬರ್ತದಾ? ಇಲ್ಲ, ಕೆಲವೊಮ್ಮೆ ಇರೋದೇ ಇಲ್ಲ, ಕೆಲವೊಮ್ಮೆ ಇರ್ತದೆ. ಫ್ರೀ ಬಸ್ ಆದ್ರೂ ಸಹ ಕೆಲವೊಮ್ಮೆ ಇರೋದೆಲ್ಲ, ಕೆಲವೊಮ್ಮೆ ಇರ್ತದೆ. ಹಾಗೆ ನಿಮಗೆ ಯಾಕೆ BJP ಬರ್ಬೇಕಂತ ಅನಿಸ್ತದೆ? ನೀವು ಜಸ್ಟ್ ಬೆಸ್ಟ್ ಗೌರ್ಮೆಂಟ್ ಅಂತ ಹೇಗೆ ಒಂದು ಇಂಗ್ಲೀಷಲ್ಲಿ ಹೇಳಿ ಮುಗಿಸೋದಲ್ಲ, ಸ್ವಲ್ಪ ಹೇಳಬೇಕು. ಅವರು ಯೂತಿಗೆ ಸ್ಟಾರ್ಟಪ್ಸ್ ಎಲ್ಲ ಸ್ಟಾರ್ಟ್ ಮಾಡಿದಾರಲ್ಲ, ಸೊ ಫ್ಯೂಚರಿಗೆ ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿರ್ಬೇಕಂತಂದ್ರೆ ಯಾರು ಬರಬೇಕು? ಮೋದಿ ಬರಬೇಕು. ಹೌದಾ? ಇಲ್ಲಾಂದ್ರೆ ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿರೋದಿಲ್ಲ. ಇಲ್ಲ, ಫ್ರೀ ಕೊಟ್ಟರೆ ಎಂತ ಫ್ರೀ ಕೊಡ್ಬೇಕು ನಿಮಗೆ? ಇಂಥದ್ದು ಫ್ರೀ ಕೊಡ್ಬೋದು, ಇದು ಕೊಟ್ಟರೆ ಒಳ್ಳೇದು. ಎಜುಕೇಷನ್ ಫ್ರೀ ಮಾಡಬೇಕು. ಮತ್ತೆ ಬಾಕಿ ಅಂದರೆ ಮಕ್ಕಳಿಗೆ ಮತ್ತು ಪ್ರಾಯದವರಿಗೆ ಅವರಿಗೆಲ್ಲ ಫ್ರೀ ಕೊಡಬೇಕು. ಒಂದು ಸ್ವಲ್ಪ ಹೆಲ್ತಿಗೆ ಇದು ಮಾಡಿದಾರಲ್ಲ ಕಾರ್ಡ್. ಸೊ ಇದು ಆಯುಷ್ಮಾನ್ ಕಾರ್ಡ್ ಮಾಡಿದಾರಲ್ಲ, ಈಗ ಅದನ್ನು ಬಿಟ್ಟು ಈಗ ಇಬ್ಬರು ಮಾಡ್ತಿದ್ದಾರೆ. ಅದು ಆಯುಷ್ಮಾನ್ ಕಾರ್ಡ್ ಉಂಟಲ್ಲ, ಅದೆಲ್ಲ ಯಾರು ಮಾಡಿದ್ದು? ಅವರೆಲ್ಲ. ಒಟ್ಟು ಹೆಲ್ತ್ ಮತ್ತು ಎಜುಕೇಷನ್ನು ಇದೆಲ್ಲ ಫ್ರೀ ಕೊಟ್ಟರೆ ಉತ್ತಮ ಅಂತ ಅನಿಸ್ತದೆ. ಇಲ್ಲ, ಬಾಕಿ ದಿವಸ ಇನ್ನು ನೋಡ್ಬೋದು, ಇನ್ನೂ ಸಹ ಉಂಟಲ್ಲ. ಮುಂದೆ ಏನಾದರೂ ಕಾರ್ಯ ನಿರ್ವಹಿಸ್ಬೋದು. ಭರವಸೆ ನಮಗೆ ಮಾಡೋದು ಅವರಲ್ಲ, ಅವರು ಓಟ್ ಹಾಕೋದು ನಾವು. ಮತ್ತೆ ಓಕೆ, ಥ್ಯಾಂಕ್ ಯು. ನಮಸ್ತೆ ಸರ್, ಎಂತ ಹೆಸರಂತ ನಿಮ್ಮದು? ಹರೀಶ್ ಅಂತ. ಹರೀಶ್ ಅವರು ಯಾರು ಗೆಲ್ಲೋದು? ಮೋದಿ. ಹೌದಾ? ಯಾಕೆ ಅವರೇ ಗೆಲ್ಲಬೇಕು? ಅಂದರೆ ದೇಶದ ಬಗ್ಗೆ ಭದ್ರತೆ ಮತ್ತು ಮಿಲಿಟ್ರಿ ಎಲ್ಲ ಸ್ಟ್ರಾಂಗ್ ಮಾಡ್ತಾರಲ್ಲ, ಮತ್ತು ಜನಗಳ ಮೇಲೆ ಕಾಳಜಿ ಉಂಟು. ಅದಕ್ಕೆ ಜನಗಳ ಮೇಲೆ ಕಾಳಜಿ ಇದೆ. ಮಿಕ್ಕಿದ ಮತ್ತೆ ಕಾಂಗ್ರೆಸ್ನವರು ಕಾಳಜಿ ಇಟ್ಟೇ ಅಲ್ಲ ಮಾರ ಫ್ರೀ ಕೊಟ್ಟದು. ಎಂತ 60 ವರ್ಷ ಆಳ್ವಿಕೆ ಮಾಡಿದ್ದಾರೆ, ಎಂತ ಮಾಡಿದ್ದಾರೆ ಅವರು? ಎಲ್ಲ ಮೋಸ ಮಾಡಿದಾರಲ್ಲ, ಗ್ಯಾರಂಟಿ ಇಲ್ಲಲ್ಲ ಅವರಿಗೆ. ಗ್ಯಾರಂಟಿ ಕೊಟ್ಟದಲ್ಲ, ಎಂತ ಗ್ಯಾರಂಟಿ? ಅದು ಮೋಸ ಮಾಡೋದಲ್ಲ, ನಮಗೆ ಕೊಡೋದಲ್ಲ. ಅದು ಯಾವ ರೀತಿ ಮೋಸ ಆಯಿತು? ಮತ್ತು ಅದು ನಮಗೆ ಕೊಡೋದಲ್ಲ, ಅದು ಒಂದು ಮೋಸ. ಅದು ಅವ್ರ ಕೈಯಿಂದ ಕೊಡ್ತಾರಾ? ಇಲ್ಲಲ್ಲ. ಹಾಗೆ ಮತ್ತೆ ಈಗ ಪ್ರಧಾನಮಂತ್ರಿ ಅಂತ ಮೋದಿ ಆಗಬೇಕಾ? ಮೋದಿ ಮತ್ತೆ ಅವರ ನಂತರ ಯೋಗಿ ಆಗೋದು ಒಳ್ಳೆಯದು. ಮಂಗಳೂರೆಲ್ಲ ಅಭಿವೃದ್ಧಿ ಆಗಿದೆಯಾ? ಮಂಗಳೂರು ಸಮಸ್ಯೆ ಅಂತ ಹೇಳಿಕೊಂಡ ರೋಡಿಗೆ ಸ್ವಲ್ಪ ಸಮಸ್ಯೆ, ಅಭಿವೃದ್ಧಿ ಆಗಿದೆ, ಸ್ವಲ್ಪ ಬಾಕಿ ಉಂಟು ಅಷ್ಟೇ. ಸ್ವಲ್ಪ ಬಾಕಿ ಉಂಟು. ಈ ವರ್ಷ ಆದರೆ ಆಗ್ತದೆ ಕಂಪ್ಲೀಟ್. ಹಾಗೆ ಈಗ ನಾನು ಕೇಳೋದು ಮತ್ತೆ